ಚಿಕನ್ ಬಿರಿಯಾನಿ ಮಾಡುವ ವಿಧಾನ ಹೀಗೆ. ಒಂದು ಬಾಣಲಿಗೆ ಮೊದಲು ಮಸಾಲೆವನ್ನು ತಗೊಳ್ತೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕೊತ್ತಂಬರಿ ಕಾಳು ಒಂದೆರಡು ಇಡಿ ಹಾಕಿ, ಜೀರಿಗೆ, ಕಾಳುಮೆಣಸು, ಒಣಮೆಣಸು, ಬ್ಯಾಡಗೆ ಮೆಣಸು, ಶುಂಠಿ ಬೆಳ್ಳುಳ್ಳಿ ಹಾಕಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಘಮ ಘಮ ಫ್ರೈ ಮಾಡಿಕೊಂಡು ಅದು ಚೆನ್ನಾಗಿ ಸ್ಮೆಲ್ ಬರ್ತಿದೆ ಅಂತ ಅಂದಾಗ ಅದಕ್ಕೆ ಸ್ವಲ್ಪ ಅದು ಸೋಂಪು ಕಾಳು ಹಾಕಿ, ಹಾಗೆ ಒಂದು ಹೆಚ್ಚಿಟ್ಕೊಂಡಿದ್ರಲ್ಲಿ ಅರ್ಧ ಈರುಳ್ಳಿ ಮತ್ತು ಒಂದು ಅರ್ಧ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಕಾಯಿ ಹಾಕಿ ಚೆನ್ನಾಗಿ ಅದರಲ್ಲೇ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಬಾಡಿದ ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ಚೆನ್ನಾಗಿ ರುಬ್ಕೊಂಡು ಇಟ್ಕೊಳ್ಳಿ. ಈಗ ಒಂದು ಸಣ್ಣ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿ ಹಾಗೆ ಪಲಾವಿನ ಸೊಪ್ಪು ಸ್ವಲ್ಪ ಹಾಕ್ಕೋಬೇಕು. ಮಸಾಲ ಐಟಮ್ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಈ ಥರ ಮಸಾಲ ಮೊಗ್ಗು ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಹಸಿಮೆಣಸು, ಹೆಚ್ಚಿಟ್ಕೊಂಡು 2 ಈರುಳ್ಳಿ ಹಾಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದರ ಫ್ಲೇವರ್ ಬಿಡಬೇಕು. ಹಾಗೆ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಬಾಡಿದ ಮೇಲೆ ಪುದೀನ ಸೊಪ್ಪು ಸ್ವಲ್ಪ ಹಾಗೆ ಕಸ್ತೂರಿ ಮೇಥಿ ಹಾಕಿ ಅದನ್ನು ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಬಾಡಿಸಿದ ತಕ್ಷಣ ಚಿಕನನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಈಗ ಹಾಕ್ತಾಯಿದ್ದೀನಿ. ಒಂದು 1/4 kg ಚಿಕನ್ ಹಾಕಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಆವಾಗ ಮಾಡಿಟ್ಕೊಂಡಿರುವಂಥ ಮಸಾಲನ ಚೆನ್ನಾಗಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ನೀರಿನ ಅಂಶ ಎಲ್ಲ ಬಿಟ್ಟು ಆದಮೇಲೆ ಸ್ವಲ್ಪ ಹುಳಿ ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹುಳಿ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಆಗ ಸೋನಾ ಮಸೂರಿ ಅಕ್ಕಿ ತೊಳೆದಿಟ್ಕೊಂಡಿದ್ದೆ 2 ಲೋಟ, ಸಣ್ಣ ಲೋಟದಲ್ಲಿ 2 ಲೋಟ ತೊಳೆದಿಟ್ಕೊಂಡಿದ್ದೀನಿ. ಆ ಅಕ್ಕಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲೇ ಮಿಕ್ಸ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅದರ ಹಾಗೆ ಉದುರಿಸ್ಕೊಂಡಿದ್ದೀನಿ. ಆಮೇಲೆ 2 ಲೋಟ ಅಕ್ಕಿಗೆ ಸೋನಾ ಮಸೂರಿಗೆ 4 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬಿರಿಯಾನಿಗೆ ಯಾವುದೇ ಅಂಗಡಿಯಿಂದ ತಂದಿರೋಂಥ ಬಿರಿಯಾನಿನ ಪೌಡ್ರ್ ಯೂಸ್ ಮಾಡ್ದೇ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಮಕ್ಕಳಿಗೆಲ್ಲ ಚೆನ್ನಾಗಾಗುತ್ತೆ. ತುಂಬ ಹೊಟ್ಟೆ ತುಂಬ ತಿನ್ಬೋದು ಈ ಬಿರಿಯಾನಿನ. ನೋಡಿ ಹೇಗೆ ಚೆನ್ನಾಗಿ ಬೆಂದಿದೆ, ಮಸಾಲೆನೂ ಚೆನ್ನಾಗಿ ಬಂದಿದೆ. ನಾವು ಮಸಾಲೆ ಜಾಸ್ತಿ ಯೂಸ್ ಮಾಡಲ್ಲ, ಅದು ಮುಖಕ್ಕೆ ಹೊಡೆದಂಗೆ ಆಗುತ್ತೆ. ಹಾಗಾಗಿ ಚಿಕನ್ ಸಾಂಬಾರಿಗೆ ಈ ಥರ ಮಸಾಲೆ ತೆಗೆದು ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ.